ಇದೀಗ ಮತ್ತೆ ಜೈಲು ದರ್ಶನವನ್ನು ಅನುಭವಿಸ್ತಾ ಇದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇದೀಗ ಅವರಿಗೆ ಕೊಟ್ಟಿದ್ದಂತಹ 6106 ಅಂದ್ರೆ ಈ ಖೈದಿ ನಂಬರ್ ಹೋಗಿದೆ, ಮತ್ತೊಂದು ನಂಬರ್ ಕೊಟ್ಟಿದ್ದಾರೆ. ಯಾವುದು ಅಂತ ಹೇಳ್ತಾ ಹೋಗ್ತೀವಿ. 6106 ಹೋಯ್ತು, 7314 ಬಂತು. ಜೈಲಲ್ಲಿ ದರ್ಶನ್ ನಂಬರ್ ಚೇಂಜ್ ಆಗಿದೆ, ಖೈದಿ ನಂಬರ್ ಚೇಂಜ್ ಆಗಿದೆ, ಟ್ರೆಂಡ್ ಆಗಿದ್ದ ನಂಬರ್ ಚೇಂಜ್ ಮಾಡಿದೆ ಖಾಕಿ. ಇದನ್ನ ಆರಂಭದಲ್ಲಿ ನಾನು ಮಾತಾಡಿದ್ವಿ ಕಳೆದ ನ್ಯೂಸ್ನಲ್ಲಿ. ಟ್ರೆಂಡ್ ಆಗಿದ್ದ ನಂಬರ್ ಚೇಂಜ್ ಮಾಡಿದೆ ಖಾಕಿ. ದರ್ಶನ್ ವಿಚಾರಣಾಧೀನ ಖೈದಿ ನಂಬರ್ ಇದೀಗ 7314. ನೋಡಿ, ಇದನ್ನು ಏನಾದರೂ ಟ್ರೆಂಡ್ ಮಾಡ್ತೀರಾ ಅಂತ ದರ್ಶನ್ ಅಭಿಮಾನಿಗಳು ಹೊಸ ನಂಬರ್ ಅನ್ನ ಜೈಲಧಿಕಾರಿಗಳು ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ 7313, ದರ್ಶನ್ಗೆ 7314 ಸೀರೀಸ್ ಪ್ರಕಾರ ಹೋಗಿದ್ದಾರೆ. ನಾಗರಾಜ್ಗೆ 7315, ಲಕ್ಷ್ಮಣ್ಗೆ 7316, ಪ್ರದೋಷ್ಗೆ 7317 ನಂಬರ್ನ ಜೈಲಧಿಕಾರಿಗಳು ಕೊಟ್ಟಿದ್ದಾರೆ. A1 A2 A3 ಈ ರೀತಿಯಾಗಿ ಸೀರೀಸ್ ಪ್ರಕಾರ ಕೊಡ್ತಾ ಹೋಗಿದ್ದಾರೆ. ಸೊ ಈಗ ಈ 6106 ಅಥವಾ 6106 ಏನಿತ್ತು, ಇದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಆಗ ಹುಟ್ಟಿದ ಹಸುಗೂಸಿಗೂ ಕೂಡ ಒಂದು ಫ್ಯಾನ್ಸಿ ಡ್ರೆಸ್ ಥರ ಮಾಡಿ ಮಂತ್ಲಿ ತೆಗೆಸುವಂತಹ ಫೋಟೋಶೂಟ್ನಲ್ಲೂ ಕೂಡ ಇದು ಸದ್ದು ಮಾಡಿತ್ತು. ಇದರ ಬೆನ್ನಲ್ಲೇ ಓಕೆ ಅದೆಲ್ಲ ಆದಮೇಲೆ ಬೇಲ್ ಸಿಕ್ತು, ಹೊರಗೆ ಬಂದಿದ್ರು. ಇದೀಗ ಅಗೇನ್ ಬೇಲ್ ಕ್ಯಾನ್ಸಲ್ ಆದಮೇಲೆ ನಟ ದರ್ಶನ್ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇಲ್ಲಿ ಈಗ ಅವರ ಖೈದಿ ನಂಬರ್ನ ಚೇಂಜ್ ಮಾಡಿದ್ದಾರೆ. ಅದು 7314, 7314 ನಟ ದರ್ಶನ್ ಅವರ ಖೈದಿ ನಂಬರ್ ಆಗಿದೆ. ದರ್ಶನ್ ಅವರ ವಿಚಾರದಲ್ಲಿ ಚಿಕ್ಕ ಪುಟ್ಟ ವಿಚಾರವು ಮತ್ತು ಎಲ್ಲ ಬದಲಾವಣೆಗಳು, ಎಲ್ಲ ಬೆಳವಣಿಗೆಗಳು ಕೂಡ ಪ್ರಮುಖವಾಗಿ ಕಾಣುತ್ತೆ. ಯಾರಿಗೆ? ಅವರ ಅಭಿಮಾನಿಗಳಿಗೆ. ಎಲ್ಲವನ್ನ ಕೂಡ ಕುತೂಹಲದಿಂದ ನೋಡ್ತಿರ್ತಾರೆ. ಏನಾಯಿತು, ಹೇಗಾಗ್ತಾ ಇದೆ, ಏನು ಎತ್ತ, ಎಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಅವರ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನು ಕೂಡ ನಿಮ್ಮ ಮುಂದಿಡ್ತಾ ಇದ್ದೀವಿ. ನಾವು ಹೇಳಿದ್ವಿ, ರಾತ್ರಿ ಏನು ಊಟ ಮಾಡಿದ್ರು, ಬೆಳಗ್ಗೆ ಹೇಗಿತ್ತು ಅವರ ದಿನಚರಿ, ಹೇಗೆ ಆರಂಭ ಆಯಿತು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಿತ್ತು, ಈಗ ಹೇಗಿದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಬ್ಯಾರೆಕ್ನಲ್ಲಿ ಅವ್ರ ಜೊತೆಗೆ ಯಾರಿದ್ದಾರೆ, ಇವೆಲ್ಲವೂ ಬಿಡಿಸಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದಂತೂ ನಿಜ, ಆರೋಪಿಯಾಗಿರೋ ನಟ ದರ್ಶನ್ಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಕೆಲವೊಬ್ಬರು ಒಂದು ರೀತಿ ವಿಪರೀತವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ. ನಮ್ಮ ಬಾಸ್ ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಏನು ಎತ್ತ. ಹಾಗಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರೋರಿಗೆ ಮತ್ತೊಂದು ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಅದು ದರ್ಶನ್ ಅವ್ರಿಗೆ ಮುಂಚೆ ಟ್ರೆಂಡ್ ಮಾಡಿಕೊಟ್ಟಿದ್ರಲ್ಲ ನೀವೆಲ್ಲರೂ, ಗಾಡಿ ಮೇಲೆ ನಂಬರ್, ಆಟೋದಲ್ಲಿ ನಂಬರ್, ಒಂದು ಪುಟಾಣಿ ಮಗುವಿನ ಫೋಟೋಶೂಟಲ್ಲಿ ಆ ನಂಬರ್ ಟ್ರೆಂಡ್ ಮಾಡಿದ್ರಲ್ಲ ನೀವು, ಆ ಟ್ರೆಂಡನ್ನು ಬದಲಾಯಿಸುವ ಸಮಯ ಬಂದಿದೆ. ಬಹುಶಃ ಮಾಡ್ತೀರೇನೋ, ಇದನ್ನು ಈ ನಂಬರ್ನು ಟ್ರೆಂಡ್ ಮಾಡ್ತೀರೇನೋ ಗೊತ್ತಿಲ್ಲ. ಅದೇನು ಅಂದರೆ, ದರ್ಶನ್ ಖೈದಿ ನಂಬರ್ ಇದೀಗ 6106 6106 ಇದ್ದಿದ್ದು 7314, 7314 ಆಗಿದೆ. 7314 ಓಕೆ, ಈಗ ಖೈದಿ ನಂಬರ್ ಚೇಂಜ್ ಆಗಿದೆ. ಎಸ್, ಅದು ಸಹಜವೇ ಈ ರೀತಿಯಾಗಿ ಆಗುವಂಥದ್ದು. ಅದೇ ದರ್ಶನ್ ಅವ್ರ ವಿಚಾರದಲ್ಲೂ ಕೂಡ ಆಗಿದೆ. ಓಕೆ, ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಇಷ್ಟಿದೆ. ಈಗ ನಿನ್ನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪವಿತ್ರ ಸೇರಿದಂತೆ 7 ಜನರ ಬೇಲನ್ನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಕ್ಲಾಸ್ ಕೂಡ ತಗೊಂಡಿತ್ತು ಬೇಲ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬೆನ್ನಲ್ಲೇ ಇದೀಗ ನಟ ದರ್ಶನ್ 2ನೇ ದಿನವನ್ನು ಜೈಲಲ್ಲಿ ಕಳೀತಾ ಇದ್ದಾರೆ.